ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ಆಸೆ ಇಲ್ಲದ ಮನುಷ್ಯ ಯಾರು? ಎಲ್ಲರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ಆಸೆ ಅನ್ನೋದನ್ನು ಅನುಸರಿಸಿಕೊಂಡು ಹೋಗಿ ಕಷ್ಟಕ್ಕೆ ಸಿಕ್ಕಾಕೊಳ್ಳುವಂಥ ಜನಗಳು ಬೇಕಾದಷ್ಟು ಉಂಟು. ಇದನ್ನು ಸಂಸ್ಕೃತದಲ್ಲಿ ಒಂದು ಚಮತ್ಕಾರವಾದ ಶ್ಲೋಕ ಹೇಳ್ತಾರದನ್ನ. ಏನು ಅಂತ ಹೇಳಿದ್ರೆ, ಯಾರು ಆಸೆಗೆ ದಾಸರೋ ಅವರು ಎಲ್ಲ ಲೋಕಕ್ಕೂ ಅಥವಾ ಎಲ್ಲರಿಗೂ ಅವರು ದಾಸರಾಗ್ತಾರೆ. ಆದರೆ ಆಸೆಯೇ ಯಾರಿಗೆ ದಾಸಿಯೋ ಅವರಿಗೆ ಲೋಕವೇ ದಾಸವಾಗುತ್ತೆ ಅಂತಂದ್ಬಿಟ್ಟು. ಅಂದರೆ ನಾವು ಆಸೆಯ ಬೆನ್ನು ಹತ್ತಿ ಹೋಗ್ತಾ ಇದ್ದರೆ ಎಲ್ಲರ ಮುಂದೆಯೂ ಕೂಡ ನಾವು ಬಗ್ಗುವಂತೆ ಆಗೋಗ್ಬಿಡುತ್ತೆ. ಅದರ ಬದಲಾಗಿ ಆಸೆ ಅನ್ನೋದು ನಾವು ಹೇಳಿದ ಹಾಗೆ ಕೇಳಬೇಕು. ನಮಗೆ ಇದರ ಬಗ್ಗೆ ನಾನು ಆಸೆ ಇಟ್ಕೊಳ್ತೀನಿ, ಅದರ ಬಗ್ಗೆ ಆಸೆ ಇಟ್ಕೊಳ್ಳಲ್ಲ ಅನ್ನುವಂತಹ ಒಂದು ನಿಯಮನ, ಅಂದರೆ ರೆಗ್ಯುಲೇಷನ್ ಅದಿದ್ದ ಪಕ್ಷದಲ್ಲಿ ಅಂತಹವರ ಜೀವನ ಇನ್ನೂ ಸುಖಮಯವಾಗಿರುತ್ತೆ ಅನ್ನುವಂತಹ ಮಾತನ್ನು ಸಂಸ್ಕೃತದಲ್ಲಿ ಹೇಳ್ತಾರೆ. ಹಾಗೆಯೇ ಒಂದು ಪಝಲ್ ಮೂಲಕನೂ ಒಂದು ಒಗಟೆಯ ಮಾತು, ಅದರ ಮೂಲಕನೂ ಈ ವಿಷಯವನ್ನು ಹೇಳೋದುಂಟು. ಏನು ಅಂತ ಹೇಳಿದ್ರೆ, ಆಸೆ ಅನ್ನುವಂಥದ್ದು ಒಂದು ಆಶ್ಚರ್ಯಕರವಾದಂತಹ ಬೇಡಿ. ಸಾಮಾನ್ಯವಾಗಿ ಬೇಡಿ ಹಾಕಿದ್ರೆ ಅಂಥವ್ರಿಗೆ ಮೂಮೆಂಟೆಲ್ಲ ನಿಂತು ಹೋಗ್ಬಿಡುತ್ತೆ. ಅವ್ರಿಗೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಓಡಾಡೋಕ್ಕೆ ಆಗೋದಿಲ್ಲ, ಈ ರೀತಿ ಇರುತ್ತೆ. ಯಾರಿಗೆ ಬೇಡಿ ಹಾಕಿಲ್ವೋ ಅಂಥವರು ಸ್ವತಂತ್ರವಾಗಿ ಸಂಚಾರ ಮಾಡ್ತಿರ್ಬೋದು. ಆದರೆ ಈ ಆಸೆ ಎನ್ನುವಂತಹ ಬೇಡಿ ಇದೆಯಲ್ಲ, ಇದು ಒಂದು ಆಶ್ಚರ್ಯಕರವಾದ ಬೇಡಿ. ಯಾಕೆ ಅಂತ ಕೇಳಿದರೆ, ಯಾರನ್ನು ಈ ಬೇಡಿಯಿಂದ ಕಟ್ಟಾಕಿರ್ತಾರೋ, ಅಂದರೆ ಬೇರೆ ಯಾರೂ ಬಂದು ಕಟ್ಟಾಕೋದಿಲ್ಲ, ನಮ್ಮನ್ನು ನಾವೇ ಕಟ್ಟಾಕೊಳ್ಳುವಂಥದ್ದು. ಹಾಗೆ ಈ ಆಸೆ ಎಂಬ ಬೇಡಿಯಿಂದ, ಶೃಂಖಲೆಯಿಂದ ಕಟ್ಟಿ ಹಾಕಿಕೊಳ್ಳಲ್ಪಟ್ಟಂತಹವರು ಅವರು ಎಲ್ಲ ಕಡೆಗೂ ಇತ್ತಿಂದತ್ತ ಅತ್ತಿಂದಿತ್ತ ಓಡಾಡ್ತಿರ್ತಾರೆ. ಆದರೆ ಯಾರಿಗೆ ಈ ಆಸೆ ಎಂಬ ಬಂಧನ ಇಲ್ಲವೋ ಅಂಥವರು ನೆಮ್ಮದಿಯಾಗಿ ಒಂದು ಜಾಗದಲ್ಲಿ ಇರ್ತಾರೆ ಅಂತ ಹೇಳಿಬಿಟ್ಟು. ಆಶಾ ನಾಮ ಮನುಷ್ಯಾಣಾಂ ಕಾಚಿದ ಆಶ್ಚರ್ಯ ಶೃಂಖಲ ಯಯಾ ಬದ್ಧಾ ಪ್ರಧಾವಂತಿ ಮುಕ್ತಾ ತಿಷ್ಠಂತಿ ಕರ್ಹಿಚಿತ್. ಆಶಾ ಮುಕ್ತರಾಗಿರುವಂಥವರು ನೆಮ್ಮದಿಯ ಒಂದು ತಾಣದಲ್ಲಿ ಇರ್ತಾರವರು, ಅವರಿಗೆ ಈ ಪರದಾಟ ಅನ್ನೋದು ಇರೋದಿಲ್ಲ ಅನ್ನೋಂತಹ ಮಾತನ್ನು ಈ ಸುಭಾಷಿತ ಹೇಳುತ್ತೆ. ಇನ್ನೊಂದು ಸುಭಾಷಿತ ಹೇಳುತ್ತೆ. ಏನಂತ ಹೇಳಿದ್ರೆ, ಪ್ರಪಂಚದಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದ್ರೆ ನಮಗೆಲ್ಲ ಒಂದು ಬೆಟ್ಟ ನೋಡಿದ್ರೆ ಹಬ್ಬ ಎಷ್ಟು ದೊಡ್ಡದಾಗಿದೆ ಈ ಬೆಟ್ಟ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತೀವಿ. ಅದಕ್ಕೆ ಆ ಸುಭಾಷಿತಕಾರ ಹೇಳ್ತಾನೆ, ಹೌದಪ್ಪ ಬೆಟ್ಟ ದೊಡ್ಡದು, ಆದರೆ ಬೆಟ್ಟಕ್ಕಿಂತ ಒಂದು ದೊಡ್ಡದಿದೆ ಗೊತ್ತಾ ಅಂತಂದ್ಬಿಟ್ಟು. ಗಿರಿರ್ ಮಹಾನ್ ಗಿರೇರ್ ಅಬ್ಧಿ. ಸಮುದ್ರ ನೋಡಿದ್ರೆ ಅಯ್ಯೋ ಬೆಟ್ಟದ ಮುಂದೆ, ಈ ಸಮುದ್ರದ ಮುಂದೆ ಈ ಬೆಟ್ಟವಾ ಅಂತ ಅನಿಸ್ಬಿಡತ್ತೆ. ಹಾಗೆ ಸಮುದ್ರ ಅನ್ನೋದು ಬೆಟ್ಟಕ್ಕಿಂತಲೂ ದೊಡ್ಡದು. ಆಮೇಲೆ ಆ ಸಮುದ್ರಕ್ಕಿಂತಲೂ ದೊಡ್ಡದು ಯಾವುದು ಅನ್ನೋವಂತಹ ಪ್ರಶ್ನೆ ಹಾಕ್ಕೊಂಡ್ರೆ ಆಕಾಶ ಅನ್ನೋವಂಥದ್ದು ಸಮುದ್ರಕ್ಕಿಂತಲೂ ದೊಡ್ಡದು ಅಂದ್ಬಿಟ್ಟು. ಆದ್ದರಿಂದ ಮಹಾನ್ ಅಬ್ಧೇರ್ ನಭೋ ಮಹತ್. ಆದ್ದರಿಂದ ಅಬ್ಧೇಹೇ ಮಹತ್ ನಭಃ ಅಂತಂದರೆ ಅಬ್ಧಿಗಿಂತಲೂ ಸಮುದ್ರಕ್ಕಿಂತಲೂ ನಭಃ ಅಂದರೆ ಆಕಾಶ, ಅದು ನಭೋ ಮಂಡಲ, ಅದು ಬಹಳ ದೊಡ್ಡದು ಅಂತಂದ್ಬಿಟ್ಟು. ಹಾಗಾದರೆ ಆಕಾಶಕ್ಕಿಂತಲೂ ದೊಡ್ಡ ಯಾವ್ದಾದ್ರು ಇದೆಯಾ ಅಂತ ಕೇಳಿದರೆ ಪರಬ್ರಹ್ಮ, ಬ್ರಹ್ಮವಸ್ತು ಅನ್ನುವಂಥದ್ದು ಈ ಪಂಚಭೂತಗಳನ್ನು ಮೀರಿರುವಂಥದ್ದು. ಆದ್ದರಿಂದ ಆಕಾಶವು ಒಂದು ಭೂತ ಅನ್ನೋ ಲೆಕ್ಕಾಚಾರ ಇಟ್ಕೊಂಡ್ರೆ ಅದಕ್ಕಿಂತಲೂ ದೊಡ್ಡದು ಪರಬ್ರಹ್ಮ ಅಂತಂದ್ಬಿಟ್ಟು. ಅದಕ್ಕಿಂತಲೂ ದೊಡ್ಡದು ಯಾವ್ದಾದ್ರು ಇದೆಯಾ ಅಂತ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಆ ಬ್ರಹ್ಮ ಅನ್ನೋ ಪದ ಬಂದಿರೋದೇ ಯಾವುದು ಅತ್ಯಂತ ಬೃಹತ್ತೋ ಅದೇ ಬ್ರಹ್ಮ ಅಂತ. ಬೃಹತ್ವಾತ್ ಬ್ರಹ್ಮ ಅಂತಲೇ ಮಾತು ಹೇಳ್ತಾರೆ. ಆದ್ದರಿಂದ ಅದೇ ತುಂಬ ದೊಡ್ಡದು ಅಂತ ಅಂದ್ಕೊಂಡ್ರೆ ಕವಿ ಅವನ ತನ್ನ ಚಮತ್ಕಾರವನ್ನು, ಚೇಷ್ಟೆಯನ್ನು ಒಂದಿಷ್ಟು ತೋರಿಸ್ತಾನೆ. ಆ ಬ್ರಹ್ಮಕ್ಕಿಂತಲೂ ದೊಡ್ಡದು ಆಸೆ ಅಂತಂದ್ಬಿಟ್ಟು. ಅಂದರೆ ನಮ್ಮ ಜೀವನದಲ್ಲಿ ಆಸೆ ಅನ್ನೋದು ಎಷ್ಟು ಪ್ರಬಲ, ಎಷ್ಟು ವಿಶಾಲವಾದ್ದು, ಎಷ್ಟು ಅನಂತವಾದ್ದು ಅನ್ನೋದನ್ನು ಹೇಳ್ತಾರೆ ಹೀಗೆಲ್ಲನೂ. ಇನ್ನೊಂದು ಸುಂದರವಾದ ಒಂದು ರೂಪಕ ಇದೆ. ಈ ಆಸೆ ಅನ್ನೋದು ಇದೆಯಲ್ಲ, ಇದೇ ಒಂದು ನದಿ ಅಂತ ಇಟ್ಕೊಳ್ಳಿ ಅಂತಂದ್ಬಿಟ್ಟು. ಆಶಾ ನಾಮ ನದಿ. ಆ ನದಿ ಅಂತಂದಮೇಲೆ ನೀರಿರಬೇಕಲ್ಲ, ಅದರಲ್ಲಿ ನಮಗೆ ಇಂಥದ್ದು ಬೇಕು ಅಂಥದ್ದಾಗಬೇಕು ಅಂತ ಏನೋ ಲಿಸ್ಟ್ಗಳೆಲ್ಲ ಮಾಡ್ಕೊಳ್ತೀವಲ್ಲ, ಒಂದಾದಮೇಲೊಂದು. ಆ ಮನೋರಥಗಳೇ ಅದರ ಜಲ. ಆಮೇಲೆ ಅದರಲ್ಲಿ
ತರಂಗಗಳೆಲ್ಲ ಇರುತ್ತಿಲ್ಲ, ಅದೆಲ್ಲನೂ ಆ ಬಯಕೆಗಳೆಲ್ಲನೂ ಕೂಡ ತರಂಗಗಳು. ತೃಷ್ಣ ತರಂಗಾಕುಲ. ಆಮೇಲೆ ನಮಗೆ ಯಾವ್ಯಾವುದೋ ಕಂಡ್ರೆ ಅಟ್ಯಾಚ್ಮೆಂಟು ಇರೋವಂಥದ್ದು. ಅಯ್ಯೋ ನನಗೆ ಇಲ್ಲದೆ ಆಗೋದೇ ಇಲ್ಲ ಅಂತ ಅಂದ್ಕೊಳ್ಳೋದು, ಅದೇ ಮೊಸಳೆ ಅಂತೆ. ಸೊ ನದಿಯಲ್ಲಿರೋ ಮೊಸಳೆ ರಾಗ ಗ್ರಾಹವತಿ. ಗ್ರಾಹ ಅಂದರೆ ಮೊಸಳೆ. ಆಮೇಲೆ ನಮ್ಮ ಮನಸ್ಸಲ್ಲಿ ಹೀಗೆ ಮಾಡಲಾ ಹಾಗೆ ಮಾಡಲಾ, ಇದನ್ನು ಪಡೆಯೋದಕ್ಕೆ ಈ ಆಸೆಯನ್ನು ಪಡೆಯೋದಕ್ಕೆ ಅನ್ನೋವಂಥದ್ದು ಬಿಟ್ಟು ಈ ಕಡೆಯಿಂದ ಆ ಕಡೆ ಮೂವ್ಮೆಂಟ್ ಇರುತ್ತಿಲ್ಲ, ಅದೆಲ್ಲ ಹಕ್ಕಿಗಳಂತೆ. ಆದ್ದರಿಂದ ವಿತರ್ಕ ವಿಹಗ, ನಾವು ಹೀಗೋ ಹಾಗೋ ಅಂತ ಅಂದ್ಕೊಳ್ತಾ ಇರೋದಿಲ್ಲ, ಆದರೂ ಕೂಡ ಆ ಮೂವ್ಮೆಂಟ್ ಇರೋವಂಥದ್ದು ಪಕ್ಷಿಗಳಂತೆ. ಆಮೇಲೆ ಮರದ ಇದು ನದಿಯ ದಡದಲ್ಲಿ ಮರಗಳೆಲ್ಲ ಬೆಳೆಯುತ್ತಿಲ್ಲ, ಆ ನದಿಯ ಫೋರ್ಸಿಗೆ ಆ ಮರಗಳೆಲ್ಲ ಬಿದ್ದೋಗುತ್ತೆ ಕೆಲವು ಸಲ, ಅದು ಕೂಡ ಗಟ್ಟಿಯಾಗಿರೋದಿಲ್ಲ. ಧೈರ್ಯ ದ್ರುಮ ಧ್ವಂಸಿನಿ, ಧೈರ್ಯವೇ ಮರ, ಅಂತಹ ಮರವನ್ನು ಕೂಡ ಅದು ಬೀಳಿಸ್ಕೊಂಡು ಹೊರಟೋಗ್ಬಿಡುತ್ತೆ ಈ ಆಸೆ ಅನ್ನುವಂಥದ್ದು ಅಂತಂದ್ಬಿಟ್ಟು. ಆಮೇಲೆ ಸುಳಿ ಇರುತ್ತಿಲ್ಲ, ಮೋಹ ಅನ್ನೋದೇ ಸುಳಿ. ಮೋಹ ವೃತ್ತ ಸುದುಸ್ತರ ಅತಿಗಹನ, ತುಂಬ ಆಳವಾದ ನದಿ ಇದು. ಆಮೇಲೆ ಸರಿಪ ಹಂಗಾರೆ ಇದರಿಂದ ಆಚೆ ಬಂದ್ಬಿಡೋಣ ಅಂತಾರೆ, ದಡ ತುಂಬ ಎತ್ತರದಲ್ಲಿದೆ. ಪ್ರೋತ್ತುಂಗ ಚಿಂತಾ ತಟಿ, ಸೊ ಚಿಂತೆ ಅನ್ನೋವಂಥದ್ದೇ ಅದರ ದಡ. ಸೊ ಹೀಗೆಲ್ಲ ಇರುವಂತಹದ್ದು. ಅಂತಹ ನದಿಯ ಪಾರಕ್ಕೆ ಹೋಗುವಂಥವರು ವಿಶುದ್ಧವಾದ ಮನಸ್ಸುಳ್ಳಂಥವ್ರು ಯಾರೋ ಅಂಥವ್ರಿಗೇ ಅದು ಸಾಧ್ಯವಾಗುವಂಥದ್ದು. ನಂದಂತಿ ಯೋಗೀಶ್ವರ ಅಂತ, ಆ ಯೋಗೀಶ್ವರರು ಯಾರಿರ್ತಾರೋ ಅಂಥವ್ರೇ ಅದನ್ನು ದಾಟಕ್ಕೆ ಆಗುವಂಥದ್ದು ಅನ್ನುವಂತಹ ಮಾತನ್ನು ಇದು ಹೇಳುತ್ತೆ. ಶಂಕರ ಭಗವತ್ಪಾದರ ಭಜಗೋವಿಂದ ಸ್ತೋತ್ರದಲ್ಲಿ ಲೋಕದ ನಡೆಯನ್ನು ಬೇಕಾದಷ್ಟು ಹಾಸ್ಯ ಮಾಡಿ ತೋರಿಸ್ತಾರೆ. ಅಂದರೇನು ಅಂತಂದರೆ, ಸಾಧಾರಣವಾದ ಜೀವನವನ್ನೇ ಲೋಕದ ಬಹುಮಂದಿ ನಡೆಸುವಂಥದ್ದು. ಆದರೆ ನಮಗೆ ಅಸಾಧಾರಣವಾದ ಜೀವನವನ್ನು ನಡೆಸುವಂತಹ ಸಾಮರ್ಥ್ಯವಿದೆ. ಅದಿದ್ದರೂ ಸಹ ನಾವು ಕೇವಲ ಬಹಳ ಸಾಧಾರಣವಾದ ಮಟ್ಟದ ಜೀವನವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಅದರಲ್ಲಿರುವಂತಹ ಆಸೆಯ ಪಾತ್ರವನ್ನು ಅದು ಹೇಗೆ ನಾವು ವಯಸ್ಸಾದರೂ ನಮ್ಮನ್ನು ಬಿಡೋದಿಲ್ಲ ಅಂತ ಹೇಳುವಂಥ ಅದನ್ನು ತುಂಬ ಚೆನ್ನಾಗಿ ಅದರಲ್ಲಿ ತೋರಿಸಿದ್ದಾರೆ. ಅದರಲ್ಲಿ ಹೇಳಬೇಕಾದ್ರೆ ನೋಡಿ, ಟೈಮ್ ಅನ್ನೋದು ಹೇಗೆ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಅಂತ. ಸಾಮಾನ್ಯವಾಗಿ ನಾವು ನಮಗೆ ಖುಷಿಯಾದ್ರಲ್ಲಿ ಯಾವುದ್ರಲ್ಲಾದ್ರೂ ಮುಳುಗಿಬಿಟ್ಟಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಹಾಗೆ ಕಾಲ ಅನ್ನೋದೇ ನಮ್ಗೆ ಗೊತ್ತಾಗ್ದಂಗೆ ಆಟ ಆಡ್ತಾ ಇದ್ದಂಗೆ ಹೊರಟೋಗ್ಬಿಡತ್ತೆ ಅಂತ. ಕಾಲ ಕ್ರೀಡತಿ. ಮತ್ತು ಇದರ ಪರಿಣಾಮವಾಗಿ ಗಚ್ಚತ್ಯಾಯು, ಅಯ್ಯೋ ನಾನು ಇಷ್ಟು ಬೇಗ ಇಷ್ಟು ದೊಡ್ಡ ಆಗೋಗ್ಬಿಟ್ಟ, ಮುದುಕಾನೇ ಆಗೋಗ್ಬಿಟ್ಟ ಅಂತ ನಮಗೆ ಜೀವನದಲ್ಲಿ ರಿಯಲೈಸೇಷನ್ ಬರೋಷ್ಟೊತ್ತಿಗೆ ಆಯುಷ್ಯ ಎಷ್ಟೋ ಮುಂದಕ್ಕೆ ಹೊರಟೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರವಾಗಿ ಕಾಲ ಕ್ರೀಡತಿ ಗಚ್ಚತ್ಯಾಯು. ಇಷ್ಟಾದ್ರೂ ತದಪಿನ ಮುಂಚತ್ಯಾಶಾ ವಾಯು. ಈ ನಮ್ಮ ಪ್ರಾಣವಾಯು ಹೋಗುವಂತಹ ಪರಿಸ್ಥಿತಿ ಬಂದ್ರೂ ನಮ್ಮ ಈ ಆಶಾವಾಯು ಅನ್ನುವಂಥದ್ದು ಮಾತ್ರ ನಮ್ಮನ್ನು ಕಾಡ್ತಾನೇ ಇರುತ್ತೆ ಅನ್ನೋಂಥ ಮಾತನ್ನು ಅದರಲ್ಲಿ ಹೇಳ್ತಾರೆ. ಹಾಗೆಯೇ ನಮಗೆ ವಯಸ್ಸಾಗಿ ಹೋಗ್ಬಿಟ್ಟಾಗ ಹೇಗಿರುತ್ತೆ ಅನ್ನುವಂತಹ ಒಂದು ಚಿತ್ರಣವನ್ನು ಕೂಡ ತುಂಬ ಚೆನ್ನಾಗಿ ಅದರಲ್ಲಿ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ನಮ್ಮ ವಯಸ್ಸಾಗ್ತಾ ಇದ್ದಂಗೆ ನಮ್ಮ ಮೈ ಎಲ್ಲನೂ ಕೂಡ ಒಂಥರ ಗಲಿತವಾಗ್ಬಿಡತ್ತೆ ಅಂತ. ಗಲಿತ ಅಂತಂದರೆ ಈ ಹಣ್ಣು ಕಳಿತ ಹಣ್ಣು ಅಂತ ನಾವು ಹೇಳ್ತೀವಲ್ಲ, ಅದಿನ್ನು ಸ್ವಲ್ಪ ದಿವಸಕ್ಕೆ ಕೊಳೆತ ಹಣ್ಣು ಆಗೋಗ್ಬಿಡೋವಂಥದ್ದು. ಹಾಗೆ ಮೈಯೆಲ್ಲನೂ ಕೂಡ ಸುಕ್ಕುಗಟ್ಟಿ, ಚರ್ಮ ಎಲ್ಲ ಸುಕ್ಕುಗಟ್ಟಿ, ಮೈಯೆಲ್ಲ ಶಿಥಿಲವಾಗಿ ಎಲ್ಲ ಆಗೋಗ್ಬಿಟ್ಟಿರೋವಂಥದ್ದು. ಅದನ್ನೇ ಅಂಗಂ ಗಳಿತಂ ಅಂತ ಹೇಳೋದು. ಕೂದಲು ಬೆಳ್ಳಗಾಗುತ್ತೆ. ಫಲಿತಂ ಮುಂಡಂ, ಬಾಯಿಲಿರೋ ಹಲ್ಲೆಲ್ಲ ಬಿದ್ದೋಗಿರುತ್ತೆ. ದಶನ ವಿಹೀನಂ ಜಾತಂ ತುಂಡಂ. ತುಂಡಂ ಅಂದರೆ ಮುಖ, ಬಾಯಿ, ಅದರಲ್ಲಿ ಹಲ್ಲುಗಳೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಯಿತು. ವೃದ್ಧಾವಸ್ಥೆಯಲ್ಲಿ ಹಿಂಗಾಗಿದೆ. ಅವನೇನು ಮಾಡ್ತಾನೋ, ಅವನು ವಯಸ್ಸಾದವನು ನಡಿಬೇಕಾದ್ರೆ ಕೂಡ ಸ್ವಂತವಾಗಿ ನಡೆಯೋಕ್ಕಾಗಲ್ಲ. ಚಿಕ್ಕ ವಯಸ್ಸಿನಲ್ಲಿ ಓಡೋಕ್ಕೂ ಆಗ್ತಾ ಇತ್ತು, ಇವಾಗ ನಡೆಯೋಕ್ಕೂ ಆಗೋದಿಲ್ಲ. ನಡಿಬೇಕು ಅಂದ್ರೂ ಒಂದು ಊರು ಗೋಲು ಬೇಕು ಅವನಿಗೆ, ಕೋಲು ಊರ್ಕೊಂಡು ನಡಿತಾನವನು. ವೃದ್ಧ ಯಾತಿ ಗೃಹೀತ್ವಾ ದಂಡಂ, ಆದ್ರೂ ತದಪಿನ ಮುಂಚತಿ ಆಶಾ ಪಿಂಡಂ. ಈ ಜೀವವನ್ನು ಈ ಆಸೆ ಅನ್ನೋದು ಮಾತ್ರ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಪ್ರಾಸಬದ್ಧವಾದ ಶ್ಲೋಕ ಸುಮ್ಮನೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಅಂಗಂಗಳಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾದ ದಂಡಂ ತದಪಿನ ಮುಂಚತ್ಯಾಶಾ ಪಿಂಡಂ ಅಂತ ಹೇಳಿಬಿಟ್ಟು, ಸಾಮಾನ್ಯವಾಗಿ ಸಾಧಾರಣ ಜನರು ಹಾಡುವಂಥ ಹಾಡುಗಳಲ್ಲಿ ಅಂತ್ಯಪ್ರಾಸ ಜಾಸ್ತಿ ಬರುತ್ತೆ. ಸಂಸ್ಕೃತ ಕವಿಗಳು, ವಿಶೇಷವಾಗಿ ಕನ್ನಡ ಕವಿಗಳು, ದಕ್ಷಿಣ ಭಾರತದ ಎಲ್ಲ ಕವಿಗಳು ಬರೆಯುವಂಥದ್ರಲ್ಲಿ ದ್ವಿತೀಯ ಅಕ್ಷರ ಪ್ರಾಸ ಬಂದಿರುತ್ತೆ. ಆದರೆ
ಲಾವಣಿಗಳಲ್ಲಿ ಮತ್ತು ಜನಸಾಮಾನ್ಯರು ಹಾಡುವಂಥ ಹಾಡುಗಳಲ್ಲಿ ಅಂತ್ಯಪ್ರಾಸ ಬರುತ್ತೆ. ಅಂತಹ ಅಂತ್ಯಪ್ರಾಸವನ್ನು ಬರೆಸಿ ಈ ಶ್ಲೋಕದಲ್ಲಿ ಲೋಕದ ನಡೆ ಹೇಗಿದೆ ಅನ್ನೋದನ್ನು ಇದರಲ್ಲಿ ತೋರಿಸಿದ್ದಾರೆ. ದಾಸರು ಕೂಡ ಇದರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ದಾಸರದು ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನ್ನುವಂತಹ ಹಾಡನ್ನು ಯಾರು ಕೇಳಿಲ್ಲ. ಅದರಲ್ಲಿ ನಮ್ಮ ಆಸೆ ಅನ್ನುವಂಥದ್ದು ಅದರ ತಾಂಡವವೇ ತಾಂಡವ ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಮತ್ತಿಷ್ಟರಾಸೆ, ಕಷ್ಟ ಬೇಡಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ ಅಂತ ಹೇಳಿ ನಮ್ಮ ಆಸೆ ಅನ್ನೋದು ಎಷ್ಟು ಮಿತಿ ಮೀರಿ ಇರುತ್ತೆ ಅನ್ನೋವಂಥದ್ದನ್ನು ತುಂಬ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ. ಹಾಗೆ ಈ ಆಸೆಗಳು ಅನ್ನೋದು ನಮ್ಮ ಬೆನ್ನಟ್ಟಿ ನಮಗೆ ಸದಾ ತೊಂದರೆ ಕೊಡ್ತಾನೇ ಇರೋವಂಥದ್ದು. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಂಗಾರಿನ ಮೇಲೆ ಆಸೆ ಅನ್ನೋದನ್ನೇ ಬಿಟ್ಬಿಡೋಣ ಅಂತಂದರೆ ಯಾರ ಕೈಯಲ್ಲೂ ಬಿಡೋಕ್ಕಾಗೋದಿಲ್ಲ. ಪ್ರಶ್ನೆ ಆಸೆಯನ್ನು ಎಷ್ಟಿಟ್ಕೋಬೇಕು, ಎಷ್ಟಿಟ್ಕೋಬಾರ್ದು, ಯಾವುದಕ್ಕೆ ಇಟ್ಕೋಬೇಕು, ಯಾವುದಕ್ಕೆ ಇಟ್ಕೋಬಾರ್ದು ಅನ್ನೋವಂಥದ್ದೇ ವಿನಃ ಇದು ಹೇಗೆ ಅಂತ ಹೇಳಿದ್ರೆ, ಊಟ ಮಾಡೋದ್ರ ಬಗ್ಗೆ ಹೇಳೋದು ಹೆಂಗೋ ಹಾಗೆಯೇ. ಊಟ ಅನ್ನೋದನ್ನು ಜಾಸ್ತಿ ತಿಂದರೆ ಹೊಟ್ಟೆ ನೋವು ಬರುತ್ತೆ, ಕಡಿಮೆ ತಿಂದರೆ ಹೊಟ್ಟೆನೇ ತುಂಬಲ್ಲ. ಹೀಗಿದ್ದರೆ ಹಂಗಾರೆ ಎಷ್ಟು ತಿನ್ನಬೇಕು ಅಂತ ಹೇಳಿದ್ರೆ, ಯಾವುದು ಜಾಸ್ತಿಯೂ ಅಲ್ವೋ ಯಾವುದು ಕಡಿಮೆಯೂ ಅಲ್ವೋ ಅಂತಹ ಗೆರೆಯನ್ನು ಹಾಕಿಕೊಳ್ಳೋದಕ್ಕೆ ನಮಗೆ ಬರಬೇಕು. ಹಾಗೆ ಜೀವನದಲ್ಲಿ ಎಷ್ಟು ಆಸೆಗಳನ್ನು ನಾವು ಇಟ್ಕೊಂಡ್ರೆ ಅದನ್ನು ನಾವು ಪೂರೈಸಬಲ್ಲವು ಮತ್ತು ಅದು ನಮ್ಮ ಜೀವನಕ್ಕೆ ಸುಖಕರವಾಗಿರುವಂತಹದ್ದು. ಎಂತಹ ಆಸೆ ಬೇಕು, ಎಂತಹ ಆಸೆ ಬೇಡ ಅನ್ನುವಂತಹ ವಿವೇಕ ಬೇಕು ಅಂತ. ವಿವೇಕ ಅಂತಂದರೆ ಇದು ಬೇಕು ಬೇಡ ಅನ್ನುವಂತಹ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ವಿವೇಕ ಅಂತ ಹೆಸರು. ಶ್ರೀರಂಗ ಮಹಾಗುರುಗಳು ಒಂದು ಅದ್ಭುತವಾದ ಸೂತ್ರವನ್ನು ಒಂದು ಕೊಟ್ಟಿದ್ದಾರೆ. ಏನಂತಂದರೆ, ಪರಾನುರಕ್ತಿಗನುಗುಣವಾಗಿ ಇಹಾನುರಕ್ತಿ ಇರಬೇಕು ಅಂತಂದ್ಬಿಟ್ಟು. ಇಹಾನುರಕ್ತಿ ಅಂದರೆ ಇಹಲೋಕದಲ್ಲಿ, ಈ ಲೋಕದಲ್ಲಿ ಇರಬೇಕಾದಂತಹ ಆಸೆಗಳು ಅದೆಲ್ಲ ಇಟ್ಕೊಳ್ಬಹುದಾದಂಥದ್ದೇನೆ. ಆದರೆ ಯಾವುದೂ ಕೂಡ ನಮ್ಮ ಪರಾನುರಕ್ತಿಗೆ, ಅಂದರೆ ಭಗವಂತನಲ್ಲಿ ಇರಬೇಕಾದಂತಹ ಒಂದು ಅನುರಾಗ ಅನ್ನೋದು ಏನಿದೆಯೋ ಅದಕ್ಕೆ ಧಕ್ಕೆ ಬರದಂತೆ, ಅದಕ್ಕೆ ಮಾರಕವಾಗದ ರೀತಿಯಲ್ಲಿ ಇರುವಂತಹ ಇಹಾನುರಕ್ತಿ ಎಷ್ಟಿಟ್ಕೊಂಡ್ರೂ ತಪ್ಪಿಲ್ಲ. ಆದರೆ ಎಂತಹ ಅನುರಕ್ತಿಯಿಂದ ನಮ್ಮಲ್ಲಿ ಜೀವನಕ್ಕೇ ಅತ್ಯಂತ ಮುಖ್ಯವಾದಂಥದ್ದು ಮತ್ತು ಶ್ರೇಷ್ಠವಾದಂಥದ್ದು ಮತ್ತು ಜೀವನದ ಗಮ್ಯ, ಗುರಿ, ಲಕ್ಷ್ಯ, ಧ್ಯೇಯ ಅದು ಯಾವುದಿದೆಯೋ ಅದಕ್ಕೆ ಅಡ್ಡ ಬರದಂತಹ ಇಹಾನುರಕ್ತಿಗಳನ್ನು ಇಟ್ಟುಕೊಂಡರೆ ತಪ್ಪಿಲ್ಲ. ಆದ್ದರಿಂದ ಅಂತಹ ಆಸೆಗಳು ನಮ್ಮ ಜೀವನದಲ್ಲಿ ಇರಲಿ. ಯಾವುದು ಪರತತ್ವಕ್ಕೆ, ಅದರ ಸಾಧನೆಗೆ ತೊಂದರೆ ಉಂಟು ಮಾಡುತ್ತೋ ಅಂಥ ಆಸೆಗಳನ್ನು ಇಟ್ಟುಕೊಳ್ಳುವುದು ಬೇಡ. ನಮಸ್ಕಾರ.